Hello, my dear students. Once again, welcome to the JCBM College online class. In this class, I am trying to explaining about one of the important concept that is the merits of the direct tax or advantages of the direct tax. In the last class, I am already mentioned the meaning of direct tax. Now we are trying to explain the what are the advantages, what are the merits of the direct tax. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ಮುಖ್ಯವಾಗಿ ನಿಮಗೆ ನೇರ ತೆರಿಗೆಯ ಅನುಕೂಲಗಳು ಏನು ಎನ್ನುವಂಥ ವಿಷಯದ ಬಗ್ಗೆ ನಾನು ಚರ್ಚೆಯನ್ನು ಮಾಡಲಿಕ್ಕಿದ್ದೇನೆ. ಈಗಾಗಲೇ ನಾನು ನೇರ ತೆರಿಗೆ ಅಂದರೆ ಏನು ಅಂತ ಹೇಳಿದೆ. ನೇರ ತೆರಿಗೆ ಅಂದರೆ ಈ ತೆರಿಗೆಯನ್ನು ಯಾರ ಮೇಲೆ ಹಾಕಲಾಗುತ್ತೆ ಅದೇ ವ್ಯಕ್ತಿ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡುವಂಥದ್ದು. ತೆರಿಗೆಯ ಭಾರವನ್ನು ಅಥವಾ ಆಘಾತವನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಯಾವ ತೆರಿಗೆಯ ಪದ್ಧತಿಯಲ್ಲಿ ಅವಕಾಶ ಇರೋದಿಲ್ಲೋ ಅದಕ್ಕೆ ನಾವು ನೇರ ತೆರಿಗೆ ಅಂತ ಕರಿತೀವಿ. ನೇರ ತೆರಿಗೆಯಲ್ಲಿ ತೆರಿಗೆಯ ಭಾರವನ್ನು, ತೆರಿಗೆಯ ಆಘಾತವನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೆ ನೇರ ತೆರಿಗೆ ಅಂತ ಹೇಳ್ತೀವಿ. ಅಂಡರ್ ದಿ ಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ there is no scope for shifting the impact and incidence of tax to other people. That is known as direct tax. Let us see, we are trying to explain the various advantages of the direct tax. The first and foremost advantages of the direct tax, that is progressive in nature. One of the important advantages or merits of the direct tax, that is progressive in nature. Progressive in nature means when the income of the individual is increases, the tax rate is also increases. That is the progressive tax. Progressive tax is a type of tax in which the tax rate is increases along with the increasing the income. Increasing the income of an individual, that is known as progressive tax. Progressive tax. The one of the important advantages of the direct tax, that is progressive in nature. Under the direct tax system, when the income of the individual increases, the tax rate is also increases. When the income of the individual decreases, tax rate is also decreases. That is the one of the important advantages of the direct tax, that is progressive in nature. Direct tax is progressive in nature. ಅಂದರೆ ಈ ಒಂದು ಪ್ರತ್ಯಕ್ಷ ತೆರಿಗೆಯ ಅನುಕೂಲಗಳ ಬಗ್ಗೆ ಅಥವಾ ಗುಣಗಳ ಬಗ್ಗೆ ನಾವೀಗ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಮೊಟ್ಟ ಮೊದಲ ಗುಣ ಅಥವಾ ಅದರ ಅನುಕೂಲತೆ ಏನು ಅಂತೇಳಿದರೆ ಪ್ರಗತಿಪರವಾಗಿರುತ್ತದೆ. ಪ್ರಗತಿಪರವಾಗಿರುತ್ತದೆ. ಹಾಗಂದರೆ ಏನು ಪ್ರಗತಿಪರ ಅಂದ್ರೇನು? ಪ್ರಗತಿಪರ ತೆರಿಗೆ ಅಂತೇಳೋದು ತೆರಿಗೆಯ ಒಂದು ಪದ್ಧತಿ. ತೆರಿಗೆಯಲ್ಲಿ ಅನೇಕ ಪದ್ಧತಿಗಳಿವೆ. ಅದರಲ್ಲಿ ಒಂದು ಪ್ರಮುಖವಾದ ಪದ್ಧತಿ ಅಂದರೆ ಪ್ರಗತಿಪರ ತೆರಿಗೆ. ಹಾಗಂದರೆ ಪ್ರಗತಿಪರ ತೆರಿಗೆ ಅಂದರೆ ಏನು? ಪ್ರಗತಿಪರ ತೆರಿಗೆ ಅಂದರೆ ತೆರಿಗೆಯ ಅಥವಾ ತೆರಿಗೆಯ ದರವು ವ್ಯಕ್ತಿಯ ಆದಾಯ ಹೆಚ್ಚಿದಂತೆ ಹೆಚ್ಚಾಗ್ತಾ ಹೋಗುತ್ತೆ, ಕಡಿಮೆ ಆದಂತೆ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನು ಪ್ರಗತಿಪರ ಅಂತ ಹೇಳ್ತೇವೆ. ಈಗ ಭಾರತದಲ್ಲಿ ಆದಾಯ ತೆರಿಗೆ ಇದೆ. ಹೆಚ್ಚಿನ ಆದಾಯ ಇದ್ದವರು ಹೆಚ್ಚಿನ ತೆರಿಗೆಯನ್ನು, ಕಡಿಮೆ ಆದಾಯ ಇದ್ದವರು ಕಡಿಮೆ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾರೆ. ಅಂದರೆ ತೆರಿಗೆಯು ಪ್ರಗತಿಪರವಾಗಿರುತ್ತದೆ. ತೆರಿಗೆಯು ಪ್ರಗತಿಪರವಾಗಿರುತ್ತದೆ. ಇದು ಬಹಳ ಪ್ರಮುಖವಾಗಿರುವಂಥ ಒಂದು ತೆರಿಗೆಯ ಲಕ್ಷಣ. ತೆರಿಗೆಯು ಪ್ರಗತಿಪರವಾಗಿದೆ. ಅಂದರೆ ನೇರ ತೆರಿಗೆಯು ಪ್ರಗತಿಪರವಾಗಿದೆ. ಅಂದರೆ ಆದಾಯ ಹೆಚ್ಚಿದಂತೆ ತೆರಿಗೆಯ ದರವೂ ಕೂಡ ಹೆಚ್ಚಾಗುವಂಥ ಒಂದು ವ್ಯವಸ್ಥೆ ಈ ನೇರ ತೆರಿಗೆಯಲ್ಲಿ ಇದೆ. ನೇರ ತೆರಿಗೆಯು ಪ್ರಗತಿಪರವಾಗಿದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೆರಿಟ್ಸ್. ದ ಸೆಕೆಂಡ್ ಇಂಪಾರ್ಟೆಂಟ್ advantages of the direct tax, that is equitable. It is helpful to maintain the equality among the people. That is one of the important advantages of the direct tax. It is helpful to maintain the equality. Equity principle is to be applied in case of direct tax, because the higher income person who pay more tax, lower income person who pay less tax. That is possible in case of direct tax. At the end, it is helpful to maintain the
equality among the society. It is helpful to maintain the equity in the society. That is one of the important advantages of the direct tax. ನೇರ ತೆರಿಗೆಯ ಎರಡನೇ ಪ್ರಮುಖವಾದ ಗುಣ ಏನು ಅಂತ ಹೇಳಿದರೆ, ಇದು ನ್ಯಾಯಸಮ್ಮತವಾಗಿರುತ್ತದೆ. ಅಂದರೆ ಅರ್ಥ ಏನು? ಸಮಾಜದಲ್ಲಿ ಹೆಚ್ಚಿನ ಆದಾಯ ಇದ್ದಂಥವ್ರು ಹೆಚ್ಚಿನ ತೆರಿಗೆಯನ್ನು, ಕಡಿಮೆ ಆದಾಯ ಇದ್ದಂಥವರು ಕಡಿಮೆ ತೆರಿಗೆಯನ್ನು ಪಾವತಿಸಬೇಕು ಎನ್ನುವಂಥ ತತ್ವಕ್ಕೆ, ಸಿದ್ಧಾಂತಕ್ಕೆ ಈ ಒಂದು ನೇರ ತೆರಿಗೆಯು ಸಹಕಾರಿಯಾಗಿದೆ. ಇದು ಅದರ ಪ್ರಮುಖವಾದಂಥ ಒಂದು ಅನುಕೂಲ ಅಥವಾ ಅದರ ಗುಣಗಳು ಅಂತ ನಾವು ಹೇಳಲಿಕ್ಕೆ ಬರುತ್ತೆ. The third important advantages of the direct tax, that is elasticity in nature. Elasticity in nature is the another important features of the direct tax. What is the meaning of elasticity? Elasticity in nature means on the basis of the requirement of the government authority, there is a scope for either increasing the tax or decreasing the tax. Either increase or decreasing the tax, that is possible in case of direct tax. On the basis of the requirement of the government authorities, government easily mobilize the revenue through increasing the tax rate. For example, now because of the COVID situation, the government authorities required more fund. To raise the fund, government in form of direct tax, they increasing the direct tax rate so easily. Because of increasing the direct tax, government to mobilize more and more fund, that is possible. That is one of the advantages of the direct tax. That is the elasticity in nature. Elasticity in nature, that is one of the important advantages of the direct tax. ಈ ಒಂದು ಪ್ರತ್ಯಕ್ಷ ತೆರಿಗೆಯ ಮತ್ತೊಂದು ಪ್ರಮುಖವಾದ ಅನುಕೂಲ ಏನು ಅಂತ ಹೇಳಿದರೆ, ಪ್ರತ್ಯಕ್ಷ ತೆರಿಗೆ ಇದೆಯಲ್ಲ, ಇದು ಯಾವತ್ತೂ ಕೂಡ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿರುತ್ತದೆ. ಪ್ರತ್ಯಕ್ಷ ತೆರಿಗೆಯು ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದೆ. ಹಾಗಂದ್ರೆ ಏನು? ಪ್ರತ್ಯಕ್ಷ ತೆರಿಗೆಯು ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದೆ ಅರ್ಥ ಏನು ಅಂದರೆ, ಸರ್ಕಾರದ ಹಣಕಾಸಿನ ಅವಶ್ಯಕತೆಗನುಸಾರವಾಗಿ ತೆರಿಗೆಯ ಪ್ರಮಾಣವನ್ನು ಹೆಚ್ಚಿಸುವಂಥದ್ದು, ಕಡಿಮೆ ಮಾಡುವಂಥದ್ದು ಸಾಧ್ಯವಾಗುತ್ತದೆ. ಸರ್ಕಾರದ ಹಣಕಾಸಿನ ಅವಶ್ಯಕತೆಗನುಸಾರವಾಗಿ ತೆರಿಗೆಯ ಪ್ರಮಾಣವನ್ನು ಹೆಚ್ಚಿಸಲೂಬಹುದು, ಕಡಿಮೆ ಮಾಡಬಹುದು. ಈ ಒಂದು ನೇರ ತೆರಿಗೆಯ ಪದ್ಧತಿಯಲ್ಲಿ ಇಲ್ಲಿ ಸರ್ಕಾರದ ಹಣಕಾಸಿನ ಅವಶ್ಯಕತೆಗನುಸಾರವಾಗಿ ತೆರಿಗೆಯ ದರವನ್ನು ಹೆಚ್ಚು ಮಾಡುವಂಥದ್ದು, ಕಡಿಮೆ ಮಾಡುವಂಥದ್ದು ಸಾಧ್ಯವಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ COVID-19 ಎನ್ನುವಂಥ ಮಹಾಮಾರಿ ಪ್ರಪಂಚವನ್ನು ವ್ಯಾಪಿಸಿದೆ. ಪ್ರಪಂಚದ ಪ್ರತಿಯೊಂದು ಸರ್ಕಾರಗಳಿಗೂ ಕೂಡ ಇವತ್ತು ಹೆಚ್ಚಿನ ಹಣದ ಅವಶ್ಯಕತೆ ಇದೆ. ಈ ಹೆಚ್ಚಿನ ಹಣದ ಅವಶ್ಯಕತೆ ಇದ್ದಾಗ ಈ ಒಂದು ನೇರ ತೆರಿಗೆಯ ಮೂಲಕ ಸುಲಭವಾಗಿ ಸರ್ಕಾರ ತೆರಿಗೆ ದರವನ್ನು ಹೆಚ್ಚು ಮಾಡಿಬಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರ ಏನು ಮಾಡ್ಬೋದು, ಒಂದಿಷ್ಟು ಆದಾಯವನ್ನು ಗಳಿಸ್ಕೊಳ್ಬೋದು. ದಟ್ ಈಸ್ ಪಾಸಿಬಲ್ ಇನ್ ಕೇಸ್ ಆಫ್ ದಿ ಡೈರೆಕ್ಟ್ ಟ್ಯಾಕ್ಸ್. That is one of the important advantages. The next important advantages of the direct tax, that is economy in nature. Economy is one of the basic principle of taxation. Economy is nothing but that tax collection is so easy. The amount of expenses made by the government to collect the tax is very, very less in case of direct tax. Without any additional effort, without any extra effort, government so easily mobilize the direct tax. That is the economy in nature. Economy, that is one of the important advantages of the direct tax. Economy means for the sake of collection of tax, government spend less, very less, without any extra effort, without any extra appointment. With the help of the existing authority, government mobilize the revenue. That is the nature of the direct tax. That is one of the important advantages. ನೇರ ತೆರಿಗೆಯ ಮತ್ತೊಂದು ಪ್ರಮುಖವಾದಂತಹ ಗುಣ ಏನು ಅಂತ ಹೇಳಿದರೆ, ಮಿತವ್ಯಯಕಾರಿಯಾಗಿದೆ. ಮಿತವ್ಯಯ ಅಂತೇಳೋದು ನೇರ ತೆರಿಗೆಯ ಮತ್ತೊಂದು ಪ್ರಮುಖವಾದಂಥ ಗುಣ.
ಹಾಗಂದ್ರೆ ಏನು ಮಿತವ್ಯಯ ಅಂದ್ರೇನು? ಮಿತವ್ಯಯ ಅಂತೇಳಿದರೆ ತೆರಿಗೆಯನ್ನು ವಸೂಲಿ ಮಾಡಲಿಕ್ಕೆ, ತೆರಿಗೆಯನ್ನು ಸಂಗ್ರಹಿಸಲಿಕ್ಕೆ ಸರ್ಕಾರ ಖರ್ಚು ಮಾಡುವಂಥ ಹಣ ತುಂಬ ಕಡಿಮೆ. ಅಂದರೆ ತೆರಿಗೆಯನ್ನು ಸರ್ಕಾರಕ್ಕೆ ಸಂಗ್ರಹ ಮಾಡುವಂಥದ್ದು ನೇರ ತೆರಿಗೆಯಲ್ಲಿ ತುಂಬ ಸುಲಭ. ಯಾವುದೇ ಹೆಚ್ಚುವರಿ ವೆಚ್ಚವನ್ನು ಮಾಡದೆ, ಹೆಚ್ಚುವರಿ ವೆಚ್ಚವನ್ನು ಭರಿಸದೆ, ಇರುವಂಥ ಸಿಬ್ಬಂದಿಯ ಮೂಲಕ, ಇರುವಂಥ ವ್ಯವಸ್ಥೆಯ ಮೂಲಕವೇ ತೆರಿಗೆಯನ್ನು ಸಂಗ್ರಹ ಮಾಡ್ಬೋದು. ಅದು ಈ ಮಿತವ್ಯಯ ತತ್ವಕ್ಕೆ ಪೂರಕವಾಗಿದೆ. ಅಂದರೆ ಮಿತವ್ಯಯ ತತ್ವ ಏನು ಹೇಳುತ್ತೆ? ತೆರಿಗೆಯನ್ನು ಸಂಗ್ರಹಿಸುವಂಥದ್ದು ಬಹಳ ಕಡಿಮೆ ವೆಚ್ಚದ್ದಾಗಿರಬೇಕು ಅಂತ ಹೇಳುತ್ತೆ. ನೇರ ತೆರಿಗೆಯಿಂದ ಕಡಿಮೆ ವೆಚ್ಚದಲ್ಲಿ ನಾವು ಏನು ಮಾಡ್ಬೋದು? ತೆರಿಗೆಯನ್ನು ಸಂಗ್ರಹ ಮಾಡ್ಬೋದು. ಇದು ನೇರ ತೆರಿಗೆಯ ಪ್ರಮುಖವಾದಂಥ ಒಂದು ಅನುಕೂಲ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ಇನ್ನೊಂದು ನೆಕ್ಸ್ಟ್ ಫಿಫ್ತ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದಿ ಡೈರೆಕ್ಟ್ ಟ್ಯಾಕ್ಸ್, ದಟ್ ಈಸ್ ಸರ್ಟನಿಟಿ. Certainty is one of the important advantages of the direct tax. Certainty means with the help of the direct tax, the amount of tax collected, that is predetermined. Without any bargaining, the government predetermine the amount of tax mobilized within a specific year. That is possible under the direct tax system. Under the direct tax system, there is a certainty in tax. How much of tax mobilized by the government, that is predetermined one. Without any doubt, there is a certainty in collection of tax. That is one of the important advantages. For example, in India, in the year of 21-22, in the financial year of 21-22, how much of the income tax collected by the government is certain one. There is no question of uncertainty at all. That is one of the important advantages of the direct tax. ನೇರ ತೆರಿಗೆಯ ಮತ್ತೊಂದು ಪ್ರಮುಖವಾದ ಅನುಕೂಲ ಏನು ಅಂತ ಹೇಳಿದರೆ ನಿಶ್ಚಿತವಾಗಿರುತ್ತದೆ. ತೆರಿಗೆಯಿಂದ ಎಷ್ಟು ಆದಾಯ ಸರ್ಕಾರಕ್ಕೆ ಬರುತ್ತೆ, ತೆರಿಗೆಯಿಂದ ಬರುವಂಥ ಆದಾಯದ ಮೊತ್ತ ಎಷ್ಟು ಮತ್ತು ತೆರಿಗೆ ಯಾವಾಗ ಬರುತ್ತೆ ಎನ್ನುವಂಥದ್ದು ಇಲ್ಲಿ ಬಹಳ ನಿಶ್ಚಿತವಾಗಿರುತ್ತದೆ. ಇಲ್ಲಿ ಯಾವುದೇ ಕಾರಣಕ್ಕೆ ಇಲ್ಲಿ ಅನಿಶ್ಚಿತೆಗೆ ಅವಕಾಶ ಇರೋದೇ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಪರೋಕ್ಷ ತೆರಿಗೆಗೆ ಹೋದರೆ ಪರೋಕ್ಷ ತೆರಿಗೆಯಲ್ಲಿ ಯಾವ ತಿಂಗಳಲ್ಲಿ ಎಷ್ಟು GST ಬರೋದು ಅಂತ ಹೇಳಿಕ್ಕೆ ಬರೋದೇ ಇಲ್ಲ. ಅಂದರೆ ಅಲ್ಲಿ ಒಂದು ರೀತಿಯ ಅನಿಶ್ಚಿತತೆ ಇರುತ್ತೆ. ಆದರೆ ಆದಾಯ ತೆರಿಗೆಯಲ್ಲಿ ಹಾಗಲ್ಲ. ಆದಾಯ ತೆರಿಗೆಯನ್ನು ಒಮ್ಮೆ ಸರ್ಕಾರ ಹಾಕಿದಾಗ ನಿಶ್ಚಿತ ಆದಾಯದ ವರ್ಗದವರಿಂದ ಇಂತಿಷ್ಟು ಆದಾಯ ಬರುತ್ತೆ ಎಂಬುದು ಇಲ್ಲಿ ನಿಶ್ಚಿತವಾಗಿರುತ್ತದೆ. There is no question of doubt at all in case of the direct tax. ಅಂದರೆ ನಿಶ್ಚಿತತೆ ಸ್ವರೂಪವನ್ನು ಪಡ್ಕೊಂಡಿದೆ. That is one of the important advantages of the direct tax system. The next important advantages of the direct tax system, it is helpful to create the civil consciousness and social responsibility. It is helpful to create the civil consciousness and social responsibility. The paying of tax is a social responsibility. It creates the civil consciousness among the people. Government not only for the sake of mobilizing the revenue, government not able to levy the tax. Government levied the tax for the sake of fulfillment of some other purpose. One of such purpose, it is helpful to create the civil consciousness among the people. At the time of paying the tax, a taxpayer who proudly says that I am the citizen of India, we pay the tax, I pay the tax to the government for a specific purpose. At the same, it creates the social responsibility among the people. It is a duty of a citizen. Because of paying the tax, the tax payment is a duty of a citizen. Because of the direct tax imposed by the government, it creates the civil consciousness and civil consciousness and social responsibility among the people. ನೇರ ತೆರಿಗೆಯ ಮತ್ತೊಂದು ಪ್ರಮುಖವಾದಂತಹ ಅನುಕೂಲ ಏನು ಅಂತ ಹೇಳಿದರೆ ನಾಗರಿಕ ಪ್ರಜ್ಞೆಯನ್ನು ಮೂಡಿಸುತ್ತದೆ. ನಾಗರಿಕ ಪ್ರಜ್ಞೆಯನ್ನು ಪ್ರಜೆಗಳಲ್ಲಿ ಮೂಡಿಸುತ್ತೆ. ಅಂದರೆ ತೆರಿಗೆಯನ್ನು ಕಟ್ಟಿದಂಥ ವ್ಯಕ್ತಿಗೆ ನಾನು ಸರ್ಕಾರಕ್ಕೆ ಇಂತಿಷ್ಟು ತೆರಿಗೆಯನ್ನು ಕಟ್ಟಿದ್ದೇನೆ ಎನ್ನುವುದರ ಬಗ್ಗೆ ಒಂದು ಹೆಮ್ಮೆ ಇರುತ್ತೆ.
ಅಥವಾ ತೆರಿಗೆಯನ್ನು ಕಟ್ಟಿದ ಬಗ್ಗೆ ಆತನಿಗೆ ಒಂದು ಪ್ರಜ್ಞೆ ಇರುತ್ತೆ. ನಾನು ಈ ದೇಶದ ಪ್ರಜೆ, ಸರ್ಕಾರದಿಂದ ನಾನು ಪಡೆದುಕೊಂಡಂಥ ಸೌಲಭ್ಯಗಳಿಗೆ ನಾನು ಇಷ್ಟು ಹಣವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕಟ್ಟಿದ್ದೇನೆ, ತೆರಿಗೆಯನ್ನು ಕಟ್ಟುವಂಥದ್ದು ನನ್ನ ಕರ್ತವ್ಯ, ನನಗೆ ಬಂದಂಥ ಆದಾಯದಲ್ಲಿ ನಿರ್ದಿಷ್ಟ ಮೊತ್ತದ ತೆರಿಗೆಯನ್ನು ಕಟ್ಟುವಂಥದ್ದು ನನ್ನ ಕರ್ತವ್ಯ ಎನ್ನುವಂತಹ ನಾಗರಿಕ ಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸುವಂಥದ್ದು ಭಾಳ ಮುಖ್ಯ. ಇದಕ್ಕೆ ನೇರ ತೆರಿಗೆ ಸಹಕಾರಿಯಾಗಿದೆ. ಅಂದರೆ ಭಾರತದಂಥ ದೇಶಗಳಲ್ಲಿ ಈ ನಾಗರಿಕ ಪ್ರಜ್ಞೆಯ ಕೊರತೆ ಕಂಡು ಬರ್ತಾ ಇದೆ. ಸಮಾಜದ ಎಲ್ಲ ಸ್ತರಗಳಲ್ಲೂ ಕೂಡ ಸಾಮಾಜಿಕ ಜವಾಬ್ದಾರಿ ಇರ್ಬೋದು, ನಾಗರಿಕ ಪ್ರಜ್ಞೆ ಇರ್ಬೋದು, ಇದು ತುಂಬ ಕಡಿಮೆ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಜನರಲ್ಲಿ ನಾಗರಿಕ ಪ್ರಜ್ಞೆಯನ್ನು ಮೂಡಿಸಲಿಕ್ಕೆ ನೇರ ತೆರಿಗೆ ಸಹಕಾರಿಯಾಗಿದೆ. ನೇರ ತೆರಿಗೆಯನ್ನು ಕಟ್ಟುವುದರಿಂದಾಗಿ ಜನರಲ್ಲಿ ಒಂದು ರೀತಿಯ ನಾಗರಿಕ ಪ್ರಜ್ಞೆ, ನಾನು ತೆರಿಗೆಯನ್ನು ಕಟ್ಟಿದ್ದೇನೆ, ನನ್ನ ತೆರಿಗೆಯ ಹಣ ಇಂತಹ ಕಾಮಗಾರಿಯಲ್ಲಿ ಖರ್ಚಾಗ್ತಾ ಇದೆ, ಹಾಗಾಗಿ ನಾವು ಅದನ್ನು ಸರಿಯಾಗಿ ಬಳಕೆ ಮಾಡಬೇಕು ಎನ್ನುವಂತಹ ಮನೋಭಾವ ಕ್ರಮೇಣವಾಗಿ ಜನರಲ್ಲಿ ಮೂಡಲಿಕ್ಕೆ ಈ ಒಂದು ನೇರ ತೆರಿಗೆ ಸಹಕಾರಿಯಾಗುತ್ತೆ. ಹಾಗಾಗಿ ನೇರ ತೆರಿಗೆಯು ಜನರಲ್ಲಿ ನಾಗರಿಕ ಪ್ರಜ್ಞೆಯನ್ನು ಮೂಡಿಸುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದಿ ಡೈರೆಕ್ಟ್ ಟ್ಯಾಕ್ಸ್. The next important advantages of the direct tax, that is no scope for the distortion. There is no scope for the distortion. That is one of the important advantages of the direct tax. There is no scope for distortion in the sense, there is no, all the people of the nation, all the eligible people of a nation who pay the tax without any discrimination, without any discrimination in the name of the caste, in the name of the religion, all the citizens of the nation who pay the tax. That is the distortion of duties. That is one of the important advantages of the direct tax. ನೇರ ತೆರಿಗೆಯ ಮತ್ತೊಂದು ಪ್ರಮುಖವಾದಂಥ ಅನುಕೂಲಗಳು ಏನು ಅಂತೇಳಿದರೆ, ಯಾವುದೇ ವಿರೂಪಗಳಿಗೆ ಅವಕಾಶವಿರುವುದಿಲ್ಲ. ಇಲ್ಲಿ ತೆರಿಗೆಯ ಭಾರ ಸಮಾಜದ ಎಲ್ಲ ಜನರ ಮೇಲೂ ಕೂಡ ಸಮಾನವಾಗಿ ಬೀಳುತ್ತೆ. ಇಲ್ಲಿ ಜಾತಿ, ಧರ್ಮ, ಮತ, ಲಿಂಗ ಯಾವುದೇ ಪ್ರಶ್ನೆ ಬರದೆ ತೆರಿಗೆ ಎಂಬುದು ಸಮಾಜದ ಎಲ್ಲ ಜನರ ಮೇಲೂ ಕೂಡ ಸಮಾನವಾಗಿ ಬೀಳುತ್ತೆ. ಯಾವುದೇ ವಿರೂಪಗಳಿಗೆ ತೆರಿಗೆಯನ್ನು ಹಾಕುವುದರಿಂದಾಗಿ ಸಮಾಜದಲ್ಲಿ ಯಾವುದೇ ರೀತಿಯ ವಿರೂಪಗಳಿಗೆ ಇದು ಕಾರಣ ಆಗೋದಿಲ್ಲ. ನೇರ ತೆರಿಗೆಯ ಮತ್ತೊಂದು ಪ್ರಮುಖವಾದ ಗುಣ ಅಂತೇಳಿದರೆ, ಯಾವುದೇ ವಿರೂಪಗಳಿಗೆ ಅವಕಾಶವನ್ನು ಮಾಡಿ ಕೊಡೋದಿಲ್ಲ. ತೆರಿಗೆದಾರನು ತೆರಿಗೆಯನ್ನು ಕಟ್ಟುವಾಗ ಆತನ ಜಾತಿ, ಮತ, ಪಂಥ ಅಥವಾ ಇನ್ಯಾವುದೇ ಹಿನ್ನೆಲೆ ನಾವು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ. ಆತ ತೆರಿಗೆಯನ್ನು ಕಟ್ಟಲಿಕ್ಕೆ ಸಮರ್ಥನಿದ್ದಾನೆ. he is eligible to pay the tax. That is the only question at the time of imposing the tax. That is one of the important advantages of the direct tax system. These are the various advantages of the direct tax system. Because of this particular reason, it is a popular type of taxation in different part of the world. Because of this reason, it is a very popular type of taxation system followed by the most of the economies of the world. ಇವೆಲ್ಲವೂ ಕೂಡ ನೇರ ತೆರಿಗೆಯ ಕೆಲವು ಅನುಕೂಲಗಳಾಗಿವೆ, ಮುಖ್ಯವಾದ ಅನುಕೂಲಗಳಾಗಿವೆ. ಇಂಥ ಅನುಕೂಲತೆಗಳಿಂದಾಗಿಯೇ ನೇರ ತೆರಿಗೆ ಎಂಬುದು ಅತ್ಯಂತ ಜನಪ್ರಿಯವಾದ, ಪ್ರಪಂಚದ ಬಹುತೇಕ ದೇಶಗಳಲ್ಲಿ ತೆರಿಗೆಯನ್ನು ಹಾಕುವಾಗ ನೇರ ತೆರಿಗೆಯ ಮೂಲಕ ತೆರಿಗೆಯನ್ನು ವಿಧಿಸುವಂತಹ, ವಸೂಲಿ ಮಾಡುವಂಥ ಪದ್ಧತಿ ಹೆಚ್ಚು ಜನಪ್ರಿಯವಾಗಿದೆ. ಬಹುತೇಕ ಅರ್ಥಶಾಸ್ತ್ರಜ್ಞರು ಈ ನೇರ ತೆರಿಗೆಯ ಪರವಾಗಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೇರ ತೆರಿಗೆ ಎಂಬುದು ತೆರಿಗೆಯ ಒಂದು ಪ್ರಮುಖವಾದಂತಹ ಪದ್ಧತಿ ಅಥವಾ ಒಂದು ವಿಧವಾಗಿದೆ. ಇದರಲ್ಲಿ ತೆರಿಗೆಯ ಭಾರವನ್ನು, ತೆರಿಗೆ ಆಘಾತವನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಈ ತೆರಿಗೆಯನ್ನು ಹಾಕೋದ್ರಿಂದಾಗಿ ಸಮಾಜಕ್ಕೆ ತುಂಬ ಅನುಕೂಲ ಇದೆ. ಸರ್ಕಾರಗಳಿಗೂ ಕೂಡ ಸಾಕಷ್ಟು ದೊಡ್ಡ ಮೊತ್ತದ ಆದಾಯವನ್ನು ತಂದುಕೊಡುವಂಥ ಮೂಲವಾಗಿ ಇದು ಪರಿಗಣಿಸ್ತಾ ಇದೆ. ಹಾಗಾಗಿ ತೆರಿಗೆಯನ್ನು ವಸೂಲಿ ಮಾಡೋದಾಗಲಿ ಅಥವಾ ತೆರಿಗೆಯನ್ನು ಸಂಗ್ರಹ ಮಾಡೋದಾಗಲಿ ಸರ್ಕಾರಕ್ಕೆ ಅತ್ಯಂತ ಕಡಿಮೆ ವೆಚ್ಚದಾಯಕವಾದಂಥ ತೆರಿಗೆಯ ಅಂತೇಳಿದು ಈ ನೇರ ತೆರಿಗೆ. ಹಾಗಾಗಿ ಇದು ಭಾಳ ಮುಖ್ಯವಾದಂಥ ತೆರಿಗೆಯ ಪದ್ಧತಿ ಅಂತ ಹೇಳ್ಬೋದು.
ಅಂದರೆ ಇಷ್ಟೆಲ್ಲ ಅನುಕೂಲ ಇದ್ದಾಗ್ಯೂ ಕೂಡ ಇದರಲ್ಲಿ ಕೆಲವಾರು ಅನಾನುಕೂಲಗಳಿವೆ. Beside all these advantages, the direct tax system have its own disadvantages. In the next video lecture, I am trying to explain what are the disadvantages of the direct tax. Thank you. Hello my dear students. Once again welcome to the JCBM